ಸರ್ ಈಗ ನಂದೊಂದು ಸಿನಿಮಾ ಆಲ್ರೆಡಿ ಮುಹೂರ್ತ ಆಗಿದೆ, ಅನೌನ್ಸ್ ಮಾಡಿದ್ದೀನಿ. ದ ಪ್ರಿಕ್ವಲ್ ಆಫ್ ಜನ ಅಂತ ಅಂದ್ಬಿಟ್ಟು ಸಿನಿಮಾ ಮುಹೂರ್ತ ಆಯಿತು. ನಾನು ಹೇಳಿದ್ನಲ್ಲ ಆಗ್ಲೇ, ಇಂಡಸ್ಟ್ರಿಗೆ ಬಂದಿದ್ದೆ ನಾನು ಡೈರೆಕ್ಟರ್ ಆಗಬೇಕು ಅನ್ನೋ ಕಾರಣಕ್ಕೆ. ಬೇರೆ ಬೇರೆ ಸೆಕ್ಟರಲ್ಲಿ ಕೆಲಸ ಮಾಡ್ಕೊಂಡು ಬಂದ್ವಿ ನಾವು. ಸೊ ಇವತ್ತು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸು, ಈವನ್ ಸಾಂಗ್ ರೆಕಾರ್ಡಿಂಗ್ ಕೂಡ ಮುಗಿದಿದೆ. ಈವನ್ ಫೈಟ್ ಕಂಪೋಸಿಂಗ್ ಕೂಡ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಅವಾಗಿಂದ ಏನಕ್ಕೆ ಪೂರ್ವ ತಯಾರಿ ಬಗ್ಗೆ ಮಾತಾಡಿದೆ ಅಂದರೆ, ನಾನು ಫಸ್ಟ್ ಆ ತಯಾರಿ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಏನು ಮಾಡ್ತಾರೆ, ಶೂಟಿಂಗ್ ಸ್ಪಾಟ್ಗೆ ಹೋಗ್ಬಿಟ್ಟು ಅಲ್ಲೇನೋ ಚೇಂಜಸ್ ಅಂತ ಕೂತ್ಕೊಳ್ತಾರೆ. ಓಕೆ, ಸಮ್ಟೈಮ್ಸ್ ಆಗತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಹೋಮ್ ವರ್ಕ್ ಮಾಡಿದೆ, ನೀವು ವರ್ಕ್ಶಾಪ್ ಮಾಡಿದೆ, ಪ್ಲ್ಯಾನಿಂಗ್ ಆಗದೆ, ಪ್ರಿಪೇರ್ ಆಗದೆ, ಟೀಮ್ನ ರೆಡಿ ಮಾಡ್ಕೊಳ್ಳದೆ, ಹೋಗಿ ಯಾರೋ ಬಂಡವಾಳ ಹಾಕಿರ್ತಾರೆ ಪ್ರೊಡ್ಯೂಸರು, ಅಲ್ಲೋಗ್ಬಿಟ್ಟು ನೀವು ಟೈಮ್ನ ವೇಸ್ಟ್ ಮಾಡಿದ್ರೆ, 1 hour ಟೈಮ್ ವೇಸ್ಟ್ ಮಾಡಿದ್ರು ₹1,000 ನಷ್ಟ ಆಗ್ತಿರುತ್ತೆ. ಈ ಕೆಲಸ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾನು 3 ವರ್ಷದಿಂದ ಈ ಸಿನಿಮಾ ಬಗ್ಗೆ ಕುತ್ಕೊಂಡು ಕತೆ ಬರೆದು, ಬರೀ ಈ ಸಿನಿಮಾ ಅಂತಲೇ ಅಲ್ಲ, ಇದ್ರದ್ದು ನೆಕ್ಸ್ಟ್ ಇದು ಪ್ರೀಕ್ವಲ್ ಬರ್ತಾ ಇದೆ, ದ ಪ್ರಿಕ್ವಲ್ ಆಫ್ ಜನ ಅಂತ. ಇದ್ರದ್ದು ಸೀಕ್ವೆಲ್ಲು ಬರುತ್ತೆ ನೆಕ್ಸ್ಟ್. ಆಲ್ರೆಡಿ ಕತೆ ರೆಡಿ ಆಗಿದೆ, ಫೋಟೋಶೂಟ್ ಕೂಡ ಆಗೋಗಿದೆ. ಇದ್ರ ಜೊತೆಗೆ ಕನ್ನಡ ಆ್ಯಂಡ್ ತುಳು ಇನ್ನೊಂದು ಸಿನಿಮಾ ಕೂಡ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಅತಿ ಶೀಘ್ರದಲ್ಲೇ. ಅದರ ರಿಲೇಟೆಡ್ ಆಗಿ ಮಂಗಳೂರಲ್ಲಿ ನಮ್ಮದೊಂದು ಪ್ರೊಡಕ್ಷನ್ದು ಕೂಡ ಪ್ಲ್ಯಾನ್ ನಡೀತಾ ಇದೆ. ಸೊ ವರ್ಕ್ ಪ್ರೊಸೆಸ್ ನಡೀತಾ ಇದೆ. ಈ ಮಂತ್ ಎಂಡಿಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ನಂದು ದ ಪ್ರಿಕ್ವಲ್ ಆಫ್ ಜನ ಸಿನಿಮಾ. ಸರ್ ಈಗ ನಂದೊಂದು ಸಿನಿಮಾ ಆಲ್ರೆಡಿ ಮುಹೂರ್ತ ಆಗಿದೆ, ಅನೌನ್ಸ್ ಮಾಡಿದ್ದೀನಿ. ದ ಪ್ರಿಕ್ವಲ್ ಆಫ್ ಜನ ಅಂತ ಅಂದ್ಬಿಟ್ಟು ಸಿನಿಮಾ ಮುಹೂರ್ತ ಆಯಿತು. ನಾನು ಹೇಳಿದ್ನಲ್ಲ ಆಗ್ಲೇ, ಇಂಡಸ್ಟ್ರಿಗೆ ಬಂದಿದ್ದೆ ನಾನು ಡೈರೆಕ್ಟರ್ ಆಗಬೇಕು ಅನ್ನೋ ಕಾರಣಕ್ಕೆ. ಬೇರೆ ಬೇರೆ ಸೆಕ್ಟರಲ್ಲಿ ಕೆಲಸ ಮಾಡ್ಕೊಂಡು ಬಂದ್ವಿ ನಾವು. ಸೊ ಇವತ್ತು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸು, ಈವನ್ ಸಾಂಗ್ ರೆಕಾರ್ಡಿಂಗ್ ಕೂಡ ಮುಗಿದಿದೆ. ಈವನ್ ಫೈಟ್ ಕಂಪೋಸಿಂಗ್ ಕೂಡ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಅವಾಗಿಂದ ಏನಕ್ಕೆ ಪೂರ್ವ ತಯಾರಿ ಬಗ್ಗೆ ಮಾತಾಡಿದೆ ಅಂದರೆ, ನಾನು ಫಸ್ಟ್ ಆ ತಯಾರಿ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಏನು ಮಾಡ್ತಾರೆ, ಶೂಟಿಂಗ್ ಸ್ಪಾಟ್ಗೆ ಹೋಗ್ಬಿಟ್ಟು ಅಲ್ಲೇನೋ ಚೇಂಜಸ್ ಅಂತ ಕೂತ್ಕೊಳ್ತಾರೆ. ಓಕೆ, ಸಮ್ಟೈಮ್ಸ್ ಆಗತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಹೋಮ್ ವರ್ಕ್ ಮಾಡಿದೆ, ನೀವು ವರ್ಕ್ಶಾಪ್ ಮಾಡಿದೆ, ಪ್ಲ್ಯಾನಿಂಗ್ ಆಗದೆ, ಪ್ರಿಪೇರ್ ಆಗದೆ, ಟೀಮ್ನ ರೆಡಿ ಮಾಡ್ಕೊಳ್ಳದೆ, ಹೋಗಿ ಯಾರೋ ಬಂಡವಾಳ ಹಾಕಿರ್ತಾರೆ ಪ್ರೊಡ್ಯೂಸರು, ಅಲ್ಲೋಗ್ಬಿಟ್ಟು ನೀವು ಟೈಮ್ನ ವೇಸ್ಟ್ ಮಾಡಿದ್ರೆ, 1 hour ಟೈಮ್ ವೇಸ್ಟ್ ಮಾಡಿದ್ರು ₹1,000 ನಷ್ಟ ಆಗ್ತಿರುತ್ತೆ. ಈ ಕೆಲಸ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾನು 3 ವರ್ಷದಿಂದ ಈ ಸಿನಿಮಾ ಬಗ್ಗೆ ಕುತ್ಕೊಂಡು ಕತೆ ಬರೆದು, ಬರೀ ಈ ಸಿನಿಮಾ ಅಂತಲೇ ಅಲ್ಲ, ಇದ್ರದ್ದು ನೆಕ್ಸ್ಟ್ ಇದು ಪ್ರೀಕ್ವಲ್ ಬರ್ತಾ ಇದೆ, ದ ಪ್ರಿಕ್ವಲ್ ಆಫ್ ಜನ ಅಂತ. ಇದ್ರದ್ದು ಸೀಕ್ವೆಲ್ಲು ಬರುತ್ತೆ ನೆಕ್ಸ್ಟ್. ಆಲ್ರೆಡಿ ಕತೆ ರೆಡಿ ಆಗಿದೆ, ಫೋಟೋಶೂಟ್ ಕೂಡ ಆಗೋಗಿದೆ. ಇದ್ರ ಜೊತೆಗೆ ಕನ್ನಡ ಆ್ಯಂಡ್ ತುಳು ಇನ್ನೊಂದು ಸಿನಿಮಾ ಕೂಡ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಅತಿ ಶೀಘ್ರದಲ್ಲೇ. ಅದರ ರಿಲೇಟೆಡ್ ಆಗಿ ಮಂಗಳೂರಲ್ಲಿ ನಮ್ಮದೊಂದು ಪ್ರೊಡಕ್ಷನ್ದು ಕೂಡ ಪ್ಲ್ಯಾನ್ ನಡೀತಾ ಇದೆ. ಸೊ ವರ್ಕ್ ಪ್ರೊಸೆಸ್ ನಡೀತಾ ಇದೆ. ಈ ಮಂತ್ ಎಂಡಿಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ನಂದು ದ ಪ್ರಿಕ್ವಲ್ ಆಫ್ ಜನ ಸಿನಿಮಾ.